ಮಳೆ ಶುರುವಾಯ್ತು. ಮಾತು ಶುರುವಾಗ್ಲಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜಯ್. ಹೆಂಗಿದ್ರೆ ಎಲ್ಲರೂ ಸಕ್ಕತ್ತಾಗಿದ್ದಾರೆ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ದಾರೆ ಅನ್ಕೊತಾ ಇದ್ದೀನಿ. ಮತ್ತೊಂದು ಹೊಸ ಸಾಲಾಗೆ ಸ್ವಾಗತ, ಸುಸ್ವಾಗತ. ಐತಿಹಾಸಿಕ ಕ್ಷಣಗಣನೆಗೆ ಕೇವಲ ಕೆಲವೇ ತಾಸುಗಳು ಬಾಕಿ ಇರತಕ್ಕಂಥದ್ದು. ಇವತ್ತಿನ ಒಂದು ಪಂಜಾಬ್ ಮತ್ತು RCBಯ ಒಂದು ಅದ್ಭುತವಾಗಿರ್ತಕ್ಕಂಥ ಫೈನಲ್ ಮ್ಯಾಚನ್ನು ನಾವೆಲ್ಲರೂ ವಿಟ್ನೆಸ್ ಮಾಡಲಿದ್ದೇವೆ. ಇದೊಂದು ನಮ್ಮ RCB ಅಂದರೆ ಕನ್ನಡಿಗರಿಗೆ ಎಲ್ಲರಿಗೊಂದು ಹಬ್ಬದ ಒಂದು ದಿನ ಅಂತ ಹೇಳ್ಬೋದು, ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಎಲ್ಲ ಕಡೆಗೂ ಕೂಡ ಒಂದು ದೊಡ್ಡದಾದಂಥ ಸಂಭ್ರಮಾಚರಣೆ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಎಲ್ಲ RCB ಫ್ಯಾನ್ಸ್ಗಳು ಕೂಡ ಹೋಗ್ಬಿಟ್ಟು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸೋದಾಗಿರ್ಬೋದು, ಮತ್ತು ಹೋಮ ಹವನಗಳನ್ನು ಮಾಡಿಸೋದ್ರ ಮೂಲಕ ನಮ್ಮ RCB ಈ ಒಂದು ಕಪ್ಪನ್ನು ಗೆದ್ದು ಬರಲಿ, 2025ರ 18ನೇ ಆವೃತ್ತಿಯ ಕಪ್ಪನ್ನು ಗೆದ್ದು ಬರಲಿ ಅಂತ ಹಾರೈಸ್ತಾ ಇದ್ದಾರೆ. ಸೊ ಎಂಥ ಒಂದು ಮೆಮೊರೇಬಲ್ ಮೂಮೆಂಟ್ ಅಲ್ವಾ ಇದು, ಎಂಥ ಒಂದು ಅದ್ಭುತವಾದಂಥ ಕ್ಷಣ ಇದು ಅಲ್ವಾ ನಮ್ಮ ಕನ್ನಡಿಗರಿಗೆ, ಬೆಂಗಳೂರಿನ ಫ್ಯಾನ್ಸ್ಗೆ ಅಂದರೆ RCBಯ ಫ್ಯಾನ್ಸ್ಗೆ ಅಂತ ಹೇಳ್ಬೋದು. ಬರೀ ಬೆಂಗಳೂರಲ್ಲ, ಕನ್ನಡಿಗರು ಮಾತ್ರ ಅಲ್ಲ, ಇಡೀ ವಿಶ್ವದಾದ್ಯಂತ ನಮ್ಮ ಒಂದು RCBಗೆ ದೊಡ್ಡದಾದಂಥ ಫ್ಯಾನ್ ಬೇಸ್ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂಥ ಸಂಗತಿ. ಇವತ್ತಿನ ಒಂದು ಐತಿಹಾಸಿಕ ದಿನದಲ್ಲಿ ನಮ್ಮ RCB ಏನಾದರೂ ಗೆದ್ದು ಕಪ್ಪನ್ನು ಲಿಫ್ಟ್ ಮಾಡಿದರೆ, ಕಪ್ಪನ್ನು ಎತ್ತಿದರೆ ದೇಶಾದ್ಯಂತ ಸಂಭ್ರಮಾಚರಣೆ ಮನೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮ್ಯಾಚ್ ಗೆದ್ರೇ ನಾರ್ಮಲ್ ಆಗಿರ್ತಕ್ಕಂಥ ಲೀಗ್ ಹಂತದಲ್ಲಿ ಅಥವಾ ರೆಗ್ಯುಲರ್ ಮ್ಯಾಚ್ನ ಗೆದ್ದಾಗ ನಮ್ಮ RCB ಫ್ಯಾನ್ಸ್ ಕುಣಿದು ಕುಪ್ಪಳಿಸ್ತಾರೆ. ಬಸ್ಗಳೇನಾದರೂ ಸ್ಟೇಡಿಯಮಿಂದ ಹೊರಗಡೆ ಹೋಗಬೇಕಾದ್ರೆ ಎಲ್ಲ ಜನಗಳು ಸೇರಿಕೊಂಡು, ನಮ್ಮ RCB ಫ್ಯಾನ್ಗಳು ಸೇರಿಕೊಂಡು ಅದ್ಭುತವಾಗಿರ್ತಕ್ಕಂಥ ಒಂದು ಕ್ರೆಡಿಟ್ನ ನಮ್ಮ ಎಲ್ಲ ಪ್ಲೇಯರ್ಸ್ಗೆ ಕೊಡ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವತ್ತಿನ ಒಂದು ಫೈನಲ್ ಏನಾದರೂ ನಾವು ಗೆದ್ದರೆ ಯಾವ ರೀತಿಯ ಒಂದು ಸಂಭ್ರಮಾಚರಣೆ ನಮ್ಮ ಕರ್ನಾಟಕದಲ್ಲಿ ಮನೆ ಮಾಡಲಿದೆ, ಮತ್ತು ಎಲ್ಲ RCBಯ ಮನೆಗಳಲ್ಲಿ ಮನೆ ಮಾಡಲಿದೆ ಅನ್ನೋದನ್ನು ಜಸ್ಟ್ ಥಿಂಕ್ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಆ ಥರದ ಒಂದು ದೊಡ್ಡದಾಗಿರ್ತಕ್ಕಂಥ ಸಂಭ್ರಮಾಚರಣೆಗೆ ನಮ್ಮ RCBಯ ಫ್ಯಾನ್ ಬೇಸ್ ಎಲ್ಲ ಕಾಯ್ತಾ ಇದೆ, ಕಾತರದಿಂದ ಕಾಯ್ತಾ ಇದೆ ಅಂತಲೇ ಹೇಳಬಹುದು. ನೋಡಿ, ಯೋಚನೆ ಮಾಡಿ, ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕ್ಷಣಗಣನೆ ಇದು ಅಂತಲೇ ಹೇಳ್ಬೋದು. ಇನ್ನೇನು ಸಂಜೆ ಮ್ಯಾಚ್ ನಡೆಯಲಿದೆ, ಆ ಒಂದು ಮ್ಯಾಚ್ಗೋಸ್ಕರ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ಎಷ್ಟೋ ಹೋಟ್ಲ್ಗಳಲ್ಲಿ, ಥಿಯೇಟ್ರ್ಗಳಲ್ಲಿ, ದೊಡ್ಡದಾದಂಥ ಸ್ಕ್ರೀನ್ಗಳಲ್ಲಿ ಲೈವ್ ಆಗಿ ಮ್ಯಾಚನ್ನು ತೋರಿಸೋದಕ್ಕೆ ರೆಡಿಯಾಗಿದ್ದಾರೆ. ಫ್ಯಾನ್ ಪಾರ್ಕ್ಗಳನ್ನು ರೆಡಿ ಮಾಡಿದ್ದಾರೆ. ಎಲ್ಲರ ಜೊತೆಯಾಗಿ ಕೂತ್ಕೊಂಡು ಮ್ಯಾಚ್ ನೋಡ್ತಕ್ಕಂಥ ಒಂದು ಅನುಭವ ಏನಿದೆ ಗೊತ್ತಾ, ಓ ಮೈ ಗಾಡ್, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗಲ್ಲ ವರ್ಡಲ್ಲಿ. ಆ ಥರದ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಭವ ಇದಾಗಿರುತ್ತೆ ಅಂತಲೇ ಹೇಳ್ಬೋದು. ಸಖತ್ ಕ್ರೇಜಿ ಆಗಿರ್ತಕ್ಕಂಥ RCBಯ ಒಂದು ಫೈನಲ್ ಇದಾಗಿರುತ್ತೆ ಅಂತ ಹೇಳ್ಬೋದು. ಯಾವುದೇ ಡೌಟ್ ಇಲ್ಲ, ನಮ್ಮ RCBಯವರು ಈ ವರ್ಷದ ಕಪ್ಪನ್ನು ಲಿಫ್ಟ್ ಮಾಡೋದರಲ್ಲಿ, ಈ ವರ್ಷದ ಕಪ್ ಏನಿದ್ರು ನಮ್ಮದೇ ಆಗಿದೆ, ನಮಗೆ ಬರಬೇಕು ಅಂತ ಹೇಳ್ಬೋದು. ರೆಡ್ ವರ್ಸಸ್ ರೆಡ್ ಬ್ಯಾಟಲಲ್ಲಿ ಇವತ್ತಿನ ಒಂದು ಪಂದ್ಯದಲ್ಲಿ ನಮ್ಮ RCB ಗೆದ್ದು ಕಪ್ಪನ್ನು ಎತ್ತೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಸ್ನೇಹಿತರೆ. ಸೋ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಮ್ಯಾಚ್ಗೆ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ RCBಗೆ ಬೆಸ್ಟ್ ಆಫ್ ಲಕ್ RCB, ಗೆದ್ದು ಬಾ RCB, ಕಪ್ಪನ್ನು ಎತ್ತಿಕೊಂಡು ಬನ್ನಿ ಅಂತ ಹೇಳುವ, ಅವರಿಗೊಂದು ಅದ್ಭುತವಾಗಿರ್ತಕ್ಕಂಥ ವಿಶಸ್ನ ನೀಡೋಣ, ಪ್ರೇಯರ್ಸ್ನ ನೀಡೋಣ. ನಮ್ಮಿಂದ ಏನು ಸಾಧ್ಯ ಆಗುತ್ತೆ ಮಾಡೋದಕ್ಕೆ ಎಲ್ಲನೂ ಮಾಡುವ, ನಮ್ಮ RCB ಕಪ್ ಗೆಲ್ಲುವುದಕ್ಕೋಸ್ಕರ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಐತಿಹಾಸಿಕ ಕ್ಷಣ ಇವತ್ತಿನ ಮ್ಯಾಚ್ ಏನು ಬರುತ್ತೆ ಗೊತ್ತಾ, ಅದನ್ನು ಗೋಲ್ಡನ್ ವರ್ಡ್ಸಲ್ಲೂ ಕೂಡ ಬರೆದಿಡ್ಬೋದು. ಈ ಒಂದು ಮೆಮೊರೀಸು ಮುಂದೆ ಯಾರಿಗೆ ಸಿಗುತ್ತಾ ಬಿಡುತ್ತಾ ಗೊತ್ತಿಲ್ಲ ಗುರು. 18 ವರ್ಷದ ಬಳಿಕ, ಅದು 2016 ಆದ ಮೇಲೆ 25ರಲ್ಲಿ ಫೈನಲಿಸ್ಗೆ ಬಂದಿದ್ದೀವಿ. ಈ ಒಂದು ಫೈನಲಲ್ಲಿ ಗೆದ್ದರೆ ಅದು 18ನೇ ಆವೃತ್ತಿ. ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ 18ನೇ ಜೆರ್ಸಿ ನಂಬರ್ ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ ಈ ಒಂದು ಕಪ್ಪನ್ನು ಸಮರ್ಪಿಸಿದರೆ ಯಾವ ಥರ ಇರುತ್ತೆ. ಯಾಕಂದರೆ ಆ ಒಂದು ಮನುಷ್ಯ ಸತತ 18 ವರ್ಷಗಳಿಂದ ಈ ಒಂದು ಟ್ರೋಫಿಗಾಗಿ ಸೆಣಸಾಡ್ತಾ ಇದ್ದಾರೆ. ಸುಮಾರು ಇಂಟರ್ವ್ಯೂಗಳಲ್ಲಿ ಅವರು ಹೇಳ್ಕೊಂಡಿದ್ದಾರೆ ಕೂಡ, ನನ್ನ ಜೀವನದಲ್ಲಿ ನಾನು ಎಲ್ಲ ಥರದ ಟ್ರೋಫಿ ನೋಡಿದ್ದೀನಿ, ಬಟ್ ಒಂದು ಮಾತ್ರ ನಂಗೆ ತುಂಬ ಬೇಜಾರಿದೆ. ಏನಪ್ಪ ಅದು ಅನ್ನೋದಾದರೆ RCBಗೆ ಟ್ರೋಫಿ ತಂದು ಕೊಡದೇ ಇರತಕ್ಕಂಥ ಸಿಚುವೇಶನ್ ಅಂತ ಹೇಳಿದ್ದಾರೆ. ಸೊ ಆ ಒಂದು ಆಸೆ ಕೂಡ ಈ ಒಂದು ಆವೃತ್ತಿಯಲ್ಲಿ ಈಡೇರಲಿದೆ ಅಂತ ಹೇಳಿದರೂ ತಪ್ಪಾಗಲ್ಲ ಸ್ನೇಹಿತರೆ. ಒಟ್ಟಾರೆಯಾಗಿ ಇವತ್ತಿನ ಈ ಒಂದು ಮ್ಯಾಚ್ ಬಗ್ಗೆ ನೋಡೋದಾದರೆ, ಎಲ್ರಿಗೂ ಗೊತ್ತಿರೋಂಗೆ ಪಂಜಾಬ್ ಕಿಂಗ್ಸ್ ಅವರು ಮೊನ್ನೆ ಮುಂಬೈಗೆ ಸರಿಯಾಗಿಯೇ ದಾಳಿ ಮಾಡಿ ಸೋಲಿಸಿದ್ದಾರೆ.
ಅದ್ಭುತವಾಗಿರ್ತಕ್ಕಂಥ ಒಂದು ಪರ್ಫಾರ್ಮೆನ್ಸ್ನ ನೀಡಿ ಸೋಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಮುಂಬೈ ಬಂದು ಸಾಮಾನ್ಯ ಟೀಮ್ ಅಂತೂ ಅಲ್ಲ, ಎಲ್ರಿಗೂ ಗೊತ್ತಿರೋ ಹಾಗೆ 5 ಬಾರಿಯ ಚಾಂಪಿಯನ್ ಇರ್ತಕ್ಕಂಥ ತಂಡ. ಅಂಥ ಒಂದು ತಂಡಕ್ಕೆ ಪಂಜಾಬ್ ಅವರು ಸೋಲಿಸ್ಬಿಟ್ಟು ಫೈನಲ್ಗೆ ಬಂದಿದ್ದಾರೆ. ಸಾಮಾನ್ಯವಾಗಿ ತಿಳಿದುಕೊಳ್ಳೋ ಹಾಗಿಲ್ಲ, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋ ಥರ ಇಲ್ಲ ಪಂಜಾಬ್. ನಾವು ಕೊನೆಯ ಬಾರಿ ಅತ್ಯಂತ ಹೀನಾಯವಾಗಿ ಕೇವಲ 101 ರನ್ಗೆ ಅಲೌಟ್ ಮಾಡಿದ್ದೀವಿ ಅಂದರೂ ಕೂಡ ಇವತ್ತಿನ ಒಂದು ಮ್ಯಾಚಲ್ಲಿ ನಾವು ತುಂಬ ಕೇರ್ಫುಲ್ ಆಗಿರಬೇಕಾಗಿರುತ್ತೆ. ಏನಕ್ಕಪ್ಪ ಅನ್ನೋದಾದರೆ ಮೊನ್ನೆಯ ಮ್ಯಾಚಿನ ರಿವೆಂಜ್ ತೊಗೊಳೋದಕ್ಕೆ ಅವರು ಎಲ್ಲ ರೀತಿಯಿಂದ ಸಜ್ಜಾಗಿರ್ತಾರೆ. ಅದಲ್ಲದೆ ಅವರ ಒಂದು ಕೋಚ್ ಆಗಿರ್ತಕ್ಕಂಥ ರಿಕ್ಕಿ ಪಾಂಟಿಂಗ್ ಎಲ್ಲ ರೀತಿಯಿಂದನೂ ಅವರಿಗೆ ಸಜ್ಜುಗೊಳಿಸಿ ಇಟ್ಟುಬಿಟ್ಟಿರ್ತಾರೆ. ಸೊ ಹಾಗಾಗಿ ನಾವು ಎಲ್ಲೂ ಕೂಡ ಸ್ವಲ್ಪನೂ ನಿರ್ಲಕ್ಷ್ಯ ವಹಿಸದೆ ಇವತ್ತಿನ ಒಂದು ಮ್ಯಾಚ್ ಆಡಬೇಕಾಗಿರುತ್ತೆ. ಇನ್ನು ಪಂಜಾಬಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಓಪನಿಂಗ್ ಬ್ಯಾಟ್ಸ್ಮನ್ ಏನಿದ್ದಾರೆ ಪ್ರಭ್ ಸಿಮ್ರಾನ್ ಮತ್ತು ಪ್ರಿಯಾಂಶ್ ಆರ್ಯ, ಈ 2 ವಿಕೆಟ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆಗೆ ಜಾಶ್ ಇಂಗ್ಲಿಷ್ ಅವರಾಗಿರ್ಬೋದು ಮತ್ತು ಮೊನ್ನೆ ಭರ್ಜರಿಯಾಗಿ ಆಡಿರ್ತಕ್ಕಂಥ ನಾಯಕ ಶ್ರೇಯಸ್ ಅಯ್ಯರ್ ಅವರ ವಿಕೆಟು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆಗೆ ನೆಹಲ್ ವಧೇರಾ ಅವರು ಕೂಡ ಅದ್ಭುತವಾಗಿರ್ತಕ್ಕಂಥ ಒಂದು ಮ್ಯಾಚನ್ನು ಆಡಿದ್ರು. ಒಂದು ರೀತಿಯಲ್ಲಿ ನೋಡೋದಾದರೆ ಓಪನಿಂಗ್ ಬ್ಯಾಟ್ಸ್ಮನಲ್ಲಿ ಪ್ರಿಯಾಂಶ್ ಆರ್ಯ ಮತ್ತು ಪ್ರಭ್ ಸಿಮ್ರಾನ್ ಇಬ್ಬರು ಒಂದು ಲೆವೆಲಲ್ಲಿ ಫೇಲ್ ಆದರು ಅಂತ ಹೇಳ್ಬೋದು. ಅದಾದ ನಂತರ ಜಾಶ್ ಇಂಗ್ಲಿಷು ಮತ್ತು ಶ್ರೇಯಸ್ ಅಯ್ಯರು ವಧೇರಾ ಅವರು ಅದ್ಭುತವಾಗಿರ್ತಕ್ಕಂಥ ಬ್ಯಾಟಿಂಗ್ನ ಆಡಿ ಮುಂಬೈನ ಸೋಲಿಸೋದರಲ್ಲಿ ಯಶಸ್ವಿ ಆದರು. ಅವರ ಬಾಲಿಂಗಲ್ಲೂ ನೋಡೋದಾದರೂ ಕೂಡ ಹರ್ಷದೀಪ್ ಆಗಿರ್ಬೋದು, ವಿಜಯ್ ಕುಮಾರ್ ವೈಶಾಂಕ್ ಆಗಿರ್ಬೋದು, ಅಥವಾ ಚಾಹಲ್ ಆಗಿರ್ಬೋದು, ಜೈಮಿಸನ್ ಆಗಿರ್ಬೋದು, ಸ್ಟೋನೀಸ್ ಆಗಿರ್ಬೋದು. ಸೊ ಅದ್ಭುತವಾಗಿರ್ತಕ್ಕಂಥ ಒಂದು ಬೌಲಿಂಗ್ ಲೈನಪ್ ಅವ್ರ ಹತ್ರ ಇದೆ ಅಂತ ಹೇಳಬಹುದು. ಯಾವುದೇ ಕಾರಣಕ್ಕೂ ನಾನು ಆವಾಗಲೇ ಹೇಳಿದಂಗೆ ನೆಗ್ಲೆಕ್ಟ್ ಮಾಡೋಕ್ಕೂಡದು. ಇವತ್ತಿನ ಒಂದು ಮ್ಯಾಚಲ್ಲಿ ನಮ್ಮ ಒಂದು ಪರ್ಫಾರ್ಮೆನ್ಸ್ ಏನಿದೆ 100% ನೀಡಲೇಬೇಕಾಗುತ್ತೆ. ಮೋರ್ ದೆನ್ 100% ನೀಡಿದರೂ ಕೂಡ ಅದು ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಮ್ಮ RCB ಟೀಮ್ ಬಗ್ಗೆ ನೋಡೋದಾದರೆ ಫಿಲ್ ಸಾಲ್ಟ್ ಮತ್ತು ಕಿಂಗ್ ಕೊಹ್ಲಿ ಅವರು ಎಂದಿನಂತೆ ಓಪನಿಂಗ್ ಬರಲಿದ್ದಾರೆ. ಅದರ ಜೊತೆಗೆ ನಮಗೆ ಮಯಾಂಕ್ ಅಗರ್ವಾಲ್ ಇದ್ದಾರೆ ಮತ್ತು ಜಿತೇಶ್ ಶರ್ಮಾ ಅವರಿದ್ದಾರೆ. ಹೇಳೋಕ್ಕಾಗಲ್ಲ, ಮೋಸ್ಟ್ ಪ್ರಾಬ್ಲಿ ಇವತ್ತು ಟಿಮ್ ಡೇವಿಡ್ ಆಡಬಹುದು. ಅದರ ಜೊತೆಗೆ ರೊಮಾರಿಯೋ ಶೆಪರ್ಡ್ ಇದ್ದಾರೆ, ಕೃಣಾಲ್ ಪಾಂಡೆ ಅವರಿದ್ದಾರೆ. ಈ ಥರದೊಂದು ಅದ್ಭುತವಾಗಿರ್ತಕ್ಕಂಥ ಬ್ಯಾಟಿಂಗ್ ಲೈನಪ್ ನಮ್ಮದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಅದ್ಭುತವಾಗಿರ್ತಕ್ಕಂಥ ಒಂದು ಬ್ಯಾಟಿಂಗ್ ಲೈನಪ್ ಇದೆ. ಸೊ ಅದ್ಭುತವಾಗಿರ್ತಕ್ಕಂಥ ಒಂದು ಫೈನಲ್ ಪ್ರದರ್ಶನ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಇನ್ನು ಬೌಲಿಂಗ್ ವಿಭಾಗದಲ್ಲಿ ನೋಡೋದಾದರೆ ಎಂದಿನಂತೆ ನಮ್ಮ ಹೇಜಲ್ವುಡ್ ಅವರಿದ್ದಾರೆ, ಯಶ್ ದಯಾಳ್ ಇದ್ದಾರೆ, ಮತ್ತು ಕೃಣಾಲ್ ಪಾಂಡೆ ಇದ್ದಾರೆ, ಭುವನೇಶ್ವರ್ ಕುಮಾರ್ ಇದ್ದಾರೆ, ಅವ್ರ ಜೊತೆಗೆ ಸುಯಶ್ ಶರ್ಮಾ ಇದ್ದಾರೆ. ಇನ್ನು ಆಪ್ಷನ್ ಕೂಡ ನಮ್ಮ ಹತ್ರ ಸಖತ್ತಾಗಿಯೇ ಇದೆ ಅಂತ ಹೇಳ್ಬೋದು. ಯಾರಪ್ಪ ಅನ್ನೋದಾದರೆ ತುಷಾರ ಆಗಿರ್ಬೋದು ಅಥವಾ ಮುಜರ್ಬಾನಿ ಆಗಿರ್ಬೋದು. ಸೊ ಈ ಥರದ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಬೌಲಿಂಗ್ ಲೈನಪ್ ಕೂಡ ಬ್ಯಾಕಪ್ ಕೂಡ ನಮ್ಮ ಹತ್ರ ಇದೆ ಅನ್ಬೋದು. ಇನ್ನು ಬ್ಯಾಟಿಂಗಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಬ್ಯಾಕಪ್ ನಮ್ಮ ಹತ್ರ ಇದೆ ಅಂತಲೇ ಹೇಳ್ಬೋದು. ಏನೇ ಆದರೂ ಕೂಡ ಯಾರಿಗೆ ಆಡಿಸ್ಬೇಕು ಯಾರಿಗೆ ಬಿಡಬೇಕು ಅಂತ ಎಕ್ಸ್ಟ್ರಾ ಪ್ಲೇಯರ್ಸ್ನ ಆಲ್ರೆಡಿ ತಂದ್ಬಿಟ್ಟು ಇಟ್ಕೊಂಡಿದ್ದಾರೆ ನಮ್ಮ RCB ಮ್ಯಾನೇಜ್ಮೆಂಟ್. ಅದು ಅದ್ಭುತವಾಗಿರ್ತಕ್ಕಂಥ ಬ್ಯಾಟ್ಸ್ಮನ್ಗಳನ್ನು ತಂದಿಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಥರದ ಒಂದು ಅದ್ಭುತವಾಗಿರ್ತಕ್ಕಂಥ ಲೈನಪ್ ನಮ್ಮ ಹತ್ರ ಕೂಡ ಇದೆ ಅಂತ ಹೇಳಬಹುದು. ಇವತ್ತಿನ ಒಂದು ಪಂದ್ಯಕ್ಕೆ RCBಗೆ ಸಿಕ್ಕಾಬಡೆ ವೇಟೇಜ್ ಇದೆ ಅಂತ ಹೇಳ್ಬೋದು. ಯಾವ ಒಂದು ವಿಚಾರಕ್ಕೆ ನಾನು ಹಿಂಗೆ ಹೇಳ್ತಿದ್ದೀನಿ ಅನ್ನೋದಾದರೆ, ನಮ್ಮ RCBಯಲ್ಲಿ ಇರ್ತಕ್ಕಂಥದ್ದು ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ ಆಗಿದ್ದಾರೆ. ಅಂದರೆ ಅದ್ಭುತವಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಹೊಂದಿರತಕ್ಕಂಥ, ಅನುಭವ ಹೊಂದಿರತಕ್ಕಂಥ ಪ್ಲೇಯರ್ಸ್ ನಮ್ಮೊಟ್ಟಿಗೆ ಇದ್ದಾರೆ. ಸೊ ಹಾಗಾಗಿ ನಮ್ಗೆ ಅಷ್ಟೊಂದೇನು ತಲೆ ಕೆಡಿಸಿಕೊಳ್ಳುವ ಒಂದು ವಿಚಾರ ಆಗಿರಲ್ಲ. ಬಟ್ 100% ಎಫರ್ಟ್ ಅಂತೂ ನೀಡಬೇಕಾಗಿರುತ್ತೆ. ಅದೇ ರೀತಿ ನಾವು ಪಂಜಾಬಲ್ಲಿ ನೋಡೋದಾದರೆ ಎಕ್ಸ್ಪೀರಿಯನ್ಸ್ ಕೊರತೆ ಇದೆ, ಅನುಭವದ ಕೊರತೆ ಅವ್ರ ಹತ್ರ ತುಂಬ ಎದ್ದು ಕಾಣುತ್ತೆ. ಯಾಕಂದರೆ ಎಲ್ಲ ಒಂದು ಹೊಸ ಪ್ಲೇಯರ್ಸ್ ಅವ್ರ ಹತ್ರ ಇರೋದ್ರಿಂದ ಸ್ವಲ್ಪ ಆ ಒಂದು ವಿಚಾರದಲ್ಲಿ ಸ್ಟ್ರಗಲ್ ಮಾಡುವ ಎಲ್ಲ ಸಾಧ್ಯತೆಗಳಿದೆ. ಅನುಭವಿ ಪ್ಲೇಯರ್ಸ್ ಅಥವಾ ಅನುಭವ ಇಲ್ಲದೆ ಇರತಕ್ಕಂಥ ಪ್ಲೇಯರ್ಸ್ ಅಂತ ತಗೊಂಡಾಗ ನಮ್ಮ RCB ಮೇಲುಗೈಯಲ್ಲಿದೆ ಅಂತಲೇ ಹೇಳ್ಬೋದು. ಸೊ ಈ ಥರ ಒಂದು ದೊಡ್ಡ ಮ್ಯಾಚಲ್ಲಿ ಅನುಭವ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಅನುಭವ ನಮ್ಮ ಹತ್ರ ಸಾಕಷ್ಟಿದೆ ಅಂತಲೇ ಹೇಳ್ಬೋದು. ಆ ಒಂದು ಅನುಭವ ತುಂಬ ದೊಡ್ಡ ಪ್ರಭಾವ ಕೂಡ ಬೀರುತ್ತೆ ಇವತ್ತಿನ ಒಂದು ಪಂದ್ಯದಲ್ಲಿ ಅಂತ ಹೇಳ್ಬೋದು. ಅದ್ಭುತವಾಗಿರ್ತಕ್ಕಂಥ ಒಂದು ಮ್ಯಾಚ್ ನಡೆಯೋದ್ರಲ್ಲಿ ಯಾವುದೇ ಕಾರಣಕ್ಕೂ ಡೌಟ್ ಇಲ್ಲ. ಬಟ್ ಒಂದು ಖುಷಿ ಏನಂದರೆ, ಯಾರೇ ಗೆಲ್ಲಿ, ಇವರು RCBನೇ ಗೆಲ್ಲಿ ಅಥವಾ ಪಂಜಾಬೇ ಗೆಲ್ಲಿ, ಒಂದು ಹೊಸ ಚಾಂಪಿಯನ್ ಹೊರ ಬೀಳಲಿದ್ದಾರೆ ಇವತ್ತಿನ ಒಂದು ಮ್ಯಾಚಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ಪಂಜಾಬ್ ಕೂಡ ಇದುವರೆಗೂ ಯಾವುದೇ ಥರದ ಕಪ್ಪನ್ನು ಗೆದ್ದಿಲ್ಲ, RCB ಕೂಡ ಇದುವರೆಗೂ ಯಾವುದೇ ಥರದ ಕಪ್ಪನ್ನು ಗೆದ್ದಿಲ್ಲ. ಯಾರು ಗೆದ್ದರೂ ಕೂಡ ಒಂದು ಹೊಸ ಚಾಂಪಿಯನ್ ಹೊರ ಬೀಳಲಿದ್ದಾರೆ. ಅದು ಕೂಡ ಒಂದು
ಅದ್ಭುತವಾಗಿರ್ತಕ್ಕಂಥ ಸಂಗತಿ ಇವತ್ತಿನ ಒಂದು ಮ್ಯಾಚ್ ಬಗ್ಗೆ ಆಗಿರುತ್ತೆ. ಏನು ಸಕ್ಕದಾಗಿದೆ ಅಲ್ವಾ ಈ ಒಂದು ಮೂಮೆಂಟ್ ಅಂತ ಹೇಳಿದರೆ. ಪಂಜಾಬ್ ಅವರು ಕೂಡ ದೊಡ್ಡ ದೊಡ್ಡ ಟೀಮ್ಗಳಿಗೆಲ್ಲ ಹೊಡೆದು ಬಂದರು. ಅದೇ ರೀತಿ ನಮ್ಮ RCB ಅವರು ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಫೈನಲ್ಗೆ ಬಂದಿದ್ದೀವಿ. ಎಂಥ ಒಂದು ಕ್ಷಣ ಇವತ್ತಿನ ದಿನ ಅಂದರೆ ನಿಜಕ್ಕೂ ಇದನ್ನು ಬರೆದಿಟ್ಕೋಬೇಕು ಗುರು ನಾವು. ಆ ಥರದ ಒಂದು ದಿನ ಅಂತ ಹೇಳಿದರೂ ಕೂಡ ತಪ್ಪಾಗಲ್ಲ. ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಮ್ಯಾಚ್ ನಡೆಯುತ್ತೆ. ಕೊನೆಗೆ ನಮ್ಮ RCB ಕಪ್ಪು ಎತ್ತದಂತೂ 100% ಅಂತಲೇ ಹೇಳ್ಬೋದು. ಒಂದು ವಿಚಾರನ ಹೇಳಬೇಕು ಏನಪ್ಪ ಅನ್ನೋದಾದರೆ, ಬ್ಯಾಟಿಂಗ್ ತೊಗೊಳ್ಳಿ, ಬೌಲಿಂಗ್ ತೊಗೊಳ್ಳಿ, ಸ್ಟ್ರಾಟಜಿ ಮಾತ್ರ ಕರೆಕ್ಟಾಗಿರಬೇಕು. ಇನ್ನು ಬಾಲಿಂಗ್ ತೊಗೊಂಡ್ರೆ ಅವ್ರನ್ನ ಪ್ಲೇ ಆಫಲ್ಲಿ ರನ್ ಜಾಸ್ತಿ ಹೊಡೆಯೋಕ್ಕೆ ಬಿಡದೆ ವಿಕೆಟ್ಸ್ ಎಷ್ಟಾಗುತ್ತೆ ಅಷ್ಟನ್ನು ತೆಗೆದ್ರೆ ನಮಗೆ ತುಂಬ ಒಂದು ಯೂಸ್ಫುಲ್ ಆಗುತ್ತೆ. ಅದೇ ಥರ ನಾವೇನಾದರೂ ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ಪ್ಲೇ ಆಫಲ್ಲಿ ಏನು ಸ್ಕೋರ್ನ ಹೊಡಿತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಒಂದು ವಿಕೆಟ್ ನಷ್ಟವಿಲ್ಲದೆ ಅದ್ಭುತವಾಗಿರ್ತಕ್ಕಂಥ ಸ್ಕೋರ್ ಬಂದರೆ ಸಕ್ಕದಾಗಿರುತ್ತೆ ನಮಗೆ ಅಂತಲೇ ಹೇಳ್ಬೋದು. ಸೊ ಯಾವ ಥರ ಒಂದು ಪ್ಲೇಯಿಂಗ್ ಲೆವೆನ್ನ ನಮ್ಮ RCB ಮ್ಯಾನೇಜ್ಮೆಂಟ್ ರೆಡಿ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಅದ್ಭುತವಾಗಿರ್ತಕ್ಕಂಥ ಒಂದು ಪ್ಲೇಯಿಂಗ್ ಲೆವೆನ್ ಒಟ್ಟಿಗೆ ಇವತ್ತಿನ ಒಂದು ಫೈನಲ್ ಮ್ಯಾಚ್ ಆಡಿ ಹಿಸ್ಟ್ರಿ ಕ್ರಿಯೇಟ್ ಮಾಡಲಿದ್ದೇವೆ ನಾವು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಇವತ್ತಿನ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಹಿಸ್ಟಾರಿಕಲ್ ಮ್ಯಾಚ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಪ್ಲೇಯಿಂಗ್ ಲೆವೆನ್ ಯಾವ ಥರ ಇರ್ಬೋದು? ಪಂಜಾಬ್ ಟೀಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಎಲ್ಲನೂ ಕೂಡ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಮ್ಯಾಚ್ ಆದಮೇಲೆ ಮ್ಯಾಚ್ ರಿವ್ಯೂನೊಂದಿಗೆ ಮತ್ತೆ ಸಿಗ್ತೀನಿ. ಅದ್ಭುತವಾಗಿರ್ತಕ್ಕಂಥ ಹಿಸ್ಟೋರಿಕಲ್ ಮ್ಯಾಚ್ ಆಗಿರ್ತಕ್ಕಂಥ RCB ವರ್ಸಸ್ ಪಂಜಾಬ್ ಮ್ಯಾಚನ್ನು ನೋಡಿ ಎಂಜಾಯ್ ಮಾಡಿ. RCBಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಮತ್ತೆ ಸಿಗ್ತೀನಂತೆ ಮತ್ತಷ್ಟು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಗ್ತಾಯಿರಿ, ನಗಿಸ್ತಾಯಿರಿ, ನಗ್ತಾಯಿರಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ, ಜೈ RCB. ಒಂದೇ ಮಾತರಂ.